ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ರಾಶಿಗಳು 2026ರಲ್ಲಿ ಅತ್ಯಂತ ಶ್ರೀಮಂತರಾಗುವ ಲಕ್ಷಣಗಳು ಕಾಣ್ತಾ ಇದೆ. ಅವು ಯಾವ 5 ರಾಶಿ ಅಂತ ಹೇಳಿ ನಾನು ನಿಮ್ಮ ಒಟ್ಟಿಗೆ ಡಿಸ್ಕಸ್ ಮಾಡ್ತೀನಿ. 2026ರಲ್ಲಿ ಗ್ರಹಗತಿಗಳ ಬದಲಾವಣೆ ಮತ್ತು ವಿಶೇಷವಾಗಿ ಗುರು ಹಾಗೂ ಶನಿ ಗ್ರಹಗಳ ಸಂಚಾರದಿಂದ ಕೆಲವು ರಾಶಿಗಳಿಗೆ ರಾಜಯೋಗ ಆರಂಭವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಶ್ರೀಮಂತರಾಗುವ ಅಥವಾ ಆರ್ಥಿಕವಾಗಿ ಅತಿ ಹೆಚ್ಚು ಲಾಭ ಪಡೆಯುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ವೃಷಭ ರಾಶಿ. 2026ರಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆರ್ಥಿಕವಾಗಿ ದೀರ್ಘಕಾಲದ ಹೂಡಿಕೆಗಳಿಂದ ಈ ವರ್ಷ ದೊಡ್ಡ ಲಾಭವನ್ನು ನೀವು ಕಂಡುಕೊಳ್ತೀರಾ. ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ವಿವಾದಗಳಿಂದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರಸ್ಥರಿಗೆ ಈ ವರ್ಷ ಚಿನ್ನದಂತೆ ಲಾಭ ಸಿಗಲಿದೆ. 2ನೇ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2026ರಲ್ಲಿ ಧನ ಲಾಭದ ಜೊತೆಗೆ ಪ್ರತಿಷ್ಠೆಯೂ ಹೆಚ್ಚಾಗಲಿದೆ. ಆದಾಯ ನೋಡೋದಾದ್ರೆ, ಆದಾಯ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಅಂದ್ರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಬಹುದು. ಅದು ಈ ವರ್ಷ ನಿಮಗೆ ಸೃಷ್ಟಿಯಾಗಲಿದೆ ಅಂತಾನೆ ಹೇಳಬಹುದು. ಭಾಗ್ಯ ನೋಡೋದಾದ್ರೆ, ವಿದೇಶಿ ವ್ಯವಹಾರ ಅಥವಾ ದೂರದ ಪ್ರಯಾಣದಿಂದ ದೊಡ್ಡ ಮಟ್ಟದ ಆರ್ಥಿಕ ಪ್ರಗತಿಯನ್ನು ನೀವು ಕಾಣ್ತೀರಾ. 3ನೇ ರಾಶಿಯಾಗಿ ಕರ್ಕಾಟಕ ರಾಶಿ. 2026ರ ದ್ವಿತೀಯಾರ್ಧದಲ್ಲಿ ಗುರುವು ನಿಮ್ಮ ರಾಶಿಯನ್ನು ಪ್ರವೇಶಿಸುವುದರಿಂದ ಗಜಕೇಸರಿ ಯೋಗ ಉಂಟಾಗಿ ಆರ್ಥಿಕವಾಗಿ ನೀವು ಉತ್ತುಂಗಕ್ಕೇರುವಿರಿ ಅಂತಾನೆ ಹೇಳಬಹುದು. ಈ ವರ್ಷ ಉದ್ಯೋಗದಲ್ಲಿ ನೋಡೋದಾದ್ರೆ, ಕೆಲಸದಲ್ಲಿ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗತ್ತೆ ಮತ್ತು ಸಂಬಳ ಏರಿಕೆ ಮೂಲಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಕರ್ಕಾಟಕ ರಾಶಿಯವರಿಗೆ. ಸಂಪತ್ತು ನೋಡೋದಾದ್ರೆ, ಹೊಸ ಮನೆ ಅಥವಾ ಹೊಸ ವಾಹನ ಖರೀದಿಸುವ ಕನಸು ಈ ವರ್ಷ ನಿಮಗೆ ಈಡೇರತ್ತೆ. 4ನೇ ರಾಶಿ ಬಂದ್ಬಿಟ್ಟು ತುಲಾ ರಾಶಿ. ಶನಿಯ ಕೃಪೆ ಮತ್ತು ಶುಕ್ರನ ಪ್ರಭಾವದಿಂದ ತುಲಾ ರಾಶಿಯವರು ಐಷಾರಾಮಿ ಜೀವನವನ್ನು ನಡೆಸುತ್ತೀರಾ ಈ ವರ್ಷ. ಉಳಿತಾಯದ ಬಗ್ಗೆ ನೋಡೋದಾದ್ರೆ, ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಸಂಪತ್ತು ವೃದ್ಧಿಯಾಗಲಿದೆ ಈ ವರ್ಷ ನಿಮಗೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದಾದ್ರೆ, ಈ ಹಿಂದೆ ಮಾಡಿದ್ದ ಸಾಲಗಳಿಂದ ಸಂಪೂರ್ಣ ಮುಕ್ತಿ ಪಡೆದು ಆರ್ಥಿಕವಾಗಿ ಸ್ವತಂತ್ರವಾಗಿ ಇರುತ್ತೀರಾ ನೀವು. ಕೊನೆಯ ರಾಶಿ ನೋಡೋದಾದ್ರೆ ಕುಂಭರಾಶಿ. ಶನಿ ದೇವರ ಸ್ವಂತ ರಾಶಿಯಾದ್ದರಿಂದ 2026ರಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಯಶಸ್ಸು ನೋಡೋದಾದ್ರೆ, ಶನೈಶ್ಚರನ ಅನುಗ್ರಹದಿಂದ ಸ್ಥಿರ ಆಸ್ತಿ ಅಂದ್ರೆ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭವನ್ನು ಕಾಣ್ತೀರಾ ಈ ವರ್ಷ. ಹಣದ ಹರಿವು ನಿಮಗೆ ಅನಿರೀಕ್ಷಿತ ಧನ ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸೊ ಶ್ರೀಮಂತರಾಗಲು ಈ ಬದಲಾವಣೆಗಳು ಸ್ವಲ್ಪ ನಿಮಗೆ ಕಾರಣವಾಗುತ್ತೆ. ಏನೇನು ಬದಲಾವಣೆಗಳು ಅಂದ್ರೆ, ಗುರುವಿನ ಸಂಚಾರ. ಜೂನ್ 2026ರಿಂದ ಗುರುಗ್ರಹವು ಕರ್ಕಾಟಕ ರಾಶಿಗೆ ಪ್ರವೇಶವಾಗುವುದು ಜಗತ್ತಿನಾದ್ಯಂತ ಹಣಕಾಸಿನ ಬದಲಾವಣೆಗೆ ತರಲಿದೆ. ಶನಿಯ ಸಂಚಾರವೂ ಕೂಡ ತನ್ನ ರಾಶಿಯನ್ನು ಬದಲಿಸಿ ಮೀನ ರಾಶಿಯನ್ನು ಪ್ರವೇಶಿಸುವುದರಿಂದ ಶ್ರಮಜೀವಿಗಳಿಗೆ ಶ್ರೀಮಂತಿಕೆ ಸಿಗಲಿದೆ. ಗಮನಿಸಿ, ಹಣಕಾಸಿನ ವಿಚಾರದಲ್ಲಿ ಕೇವಲ ರಾಶಿ ಭವಿಷ್ಯ ಮಾತ್ರವಲ್ಲ, ನಿಮ್ಮ ವೈಯಕ್ತಿಕ ಪರಿಶ್ರಮ ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿರುವ ದಶಾಭುಕ್ತಿಗಳು ಪ್ರಮುಖ ಕಾರಣವಾಗಲಿದೆ ಅಂತ ಹೇಳಬಹುದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನು ಫಾಲೋ ಮಾಡಿ. ಈ 5 ರಾಶಿಯಲ್ಲಿ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮಗೆ ತಿಳಿದಂತವರು ಯಾರಾದರೂ ಈ 5 ರಾಶಿಯಲ್ಲಿದ್ದರೆ ಅವರಿಗೆ ಈ ವಿಡಿಯೋನು ಶೇರ್ ಮಾಡಿ. ಧನ್ಯವಾದಗಳು.